ಪ್ರತಿಕೃತಿ ಪ್ರತಿಕೃತಿ ಅಂದ್ರೆ ಈಗ ಮೂರು ಅಂತರ್ ಸಮಾಧಿ ಆಯ್ತು, ರೂಪ ಅನುವಿದ್ದು ಎಲ್ಲ ಹೇಳಿದೆಯಲ್ಲ. ಈಗ ಮೂರಾಯ್ತು. ಈಗ ಬಾಹ್ಯದಲ್ಲಿ ಯಾವ ತರ ಮಾಡೋದು ಅಂತ, ಅದು ಔಟ್ಸೈಡ್ ಹಾಗೆ ಹೊರಗಡೆ ಪ್ರಪಂಚದಲ್ಲಿ ಇದ್ದು ಕಣ್ಣು ಬಿಟ್ಕೊಂಡು ಯಾವ ತರ ಇದನ್ನ ಸವಿಕಲ್ಪ ಸಮಾಧಿ, ದೃಶ್ಯ ಸವಿಕಲ್ಪ ಸಮಾಧಿ, ಶಬ್ದ ಸವಿಕಲ್ಪ ಸಮಾಧಿ, ಇದನ್ನೆಲ್ಲ ಯಾವ ತರ ಮಾಡೋದು ಅನ್ನೋದು ಇದ್ರಲ್ಲಿ ಹೇಳ್ತಾರೆ. ಗುರೂಜಿ ಹೇಳೋದು ಈಸ್ನೆಸ್ ನೋಡಿ ಅಂತ. ಎಲ್ಲಾ ಕಡೆನೂ ಈಗ ಹೊರಗಡೆ ಕಣ್ಬಿಟ್ಟಾಗ ನಮ್ಗೆ ಮರ, ಗಿಡ, ಬೆಟ್ಟ, ನದಿ ಪ್ರತಿಯೊಂದು ಕಾಣ್ತಾ ಇರುತ್ತೆ. ಆದ್ರೆ ಅದಕ್ಕೆಲ್ಲ ನಾಮರೂಪ ಕೊಟ್ಟು ನಾವು ನೋಡ್ತೀವಿ. ಇದು ಗಿಡ, ಇದು ಮರ, ಇದು ಬೆಟ್ಟ ಅಂತ ಅದಕ್ಕೆಲ್ಲ ನಾಮರೂಪ ಇರೋದ್ರಿಂದ ಅದನ್ನ ರೆಕಗ್ನೈಸ್ ಮಾಡ್ತೀವಿ. ಆ ನಾಮರೂಪ ತೆಗೆದು ಬಿಟ್ರೆ ಉಳಿಯೋದೇನಲ್ಲಿ ಬರೀ ಎಕ್ಸಿಸ್ಟೆನ್ಸು, ಆ ಇದು ಅಸ್ತಿತ್ವ ಮಾತ್ರ ಉಳಿಯುತ್ತೆ. ಅದೇ ಅಸ್ಥಿ ಬಾತಿ ಪ್ರಿಯಂ ನಾಮರೂಪ ಅಂತ ಇರುತ್ತಲ್ಲ, ಅದೇ ಅಸ್ತಿತ್ವ. ನಾವು ಹೊರಗಡೆ ಮಾಡ್ಬೇಕಾದ್ರೆ ರೂಪ ರೂಪ ಅನುವಿದ್ ಆಮೇಲೆ ಇದು ಬಾಹ್ಯ ಇದ್ ಮಾಡ್ಬೇಕಾದ್ರೆ ಅವಾಗ ಬರೀ ನಾವು ಅಸ್ತಿತ್ವನೇ ನೋಡ್ಬೇಕು. ಅಸ್ತಿತ್ವ ನೋಡ್ಕೊಂಡು ನಾಮರೂಪ ಮರ್ತು ಬಿಟ್ಟಾಗ ಎಲ್ಲಾ ಕಡೆನೂ ಅಸ್ತಿತ್ವ ನೋಡ್ಬೇಕು. ಈಗ ಒಳಗಡೆ ನಾವು ಸಾಕ್ಷಿನ ಇಟ್ಕೋತೀವಿ. ನಾನೇ ಸಾಕ್ಷಿ, ನಾನೇ ಸನಾತನ, ನಾನೇ ಸತ್ಯ, ನಾನೇ ನಿರ್ವಿಕಲ್ಪ ನಿರಾಕಾರ ಅಂತ. ಅದೇ ತರ ಇವಾಗ ಹೊರಗಡೆನೂ ಬಾಹ್ಯದಲ್ಲೂ ಅದೇ ತರ ಇಟ್ಕೋಬೇಕು ನಾವು. ಸನಾತನ ಎಲ್ಲಾ ಕಡೆನೂ ಕಾಣ್ತಾ ಇದ್ದಾನೆ. ಆ ಅಸ್ತಿತ್ವ ಎಲ್ಲಾ ಕಡೆನೂ ಇದೆ, ಎಲ್ಲಾತ್ರಲ್ಲೂ ಇದೆ. ನೋಡಿರೋ ಪ್ರತಿಯೊಂದು ವಸ್ತು, ಮುಟ್ಟೋದ್ರಲ್ಲಿ, ಮೂಸೋದ್ರಲ್ಲಿ, ನೋಡೋದ್ರಲ್ಲಿ, ಪ್ರತಿಯೊಂದ್ರಲ್ಲೂ ಅಸ್ತಿತ್ವ ಇದೆ. ಆನೆಯಿಂದ ಹಿಡಿದು ಇರುವೆವರೆಗೂ ಅಸ್ತಿತ್ವ ಇದೆ. ಅಂದ್ರೆ ನಾಮರೂಪ ನಾವು ನೋಡಬಾರ್ದು. ನಾಮರೂಪಕ್ಕೆ ಹೋದ್ರೆ ಅದು ಮಾಯೆ ಆಗೋಗುತ್ತೆ. ಇಲ್ಲ ಅಂದ್ರೆ ಅಸ್ತಿತ್ವನೇ ಬರೀ ನೋಡ್ತಾ ಇರ್ಬೇಕು. ಅದ್ ನೋಡ್ತಾ ನೋಡ್ತಾ ಅದು ರೂಪ ಅನುವಿದ್ ಸವಿಕಲ್ಪ ಸಮಾಧಿ ಆಗತ್ತೆ. ಅದೇ ಬರೀ ಅಸ್ತಿತ್ವನೇ ನೋಡ್ತಾ ಇದ್ರೆ, ಅಸ್ತಿತ್ವ ನೋಡ್ಕೊಂಡು ನಾವು ಇದೆಲ್ಲ ನಾನು ಇದೆಲ್ಲ ಅಂತ ಹೇಳ್ಕೊಂಡು ನಾನ್ ಬರೀ ಅಸ್ತಿತ್ವ ಅಂತಾನೇ ಹೇಳ್ತಾ ಇರ್ಬೇಕು. ಅದು ರೂಪ ಅನುವಿದ್ ಸವಿಕಲ್ಪ ಸಮಾಧಿ ಸವಿಕಲ್ಪ ಬಾಹಿರ್ ಸಮಾಧಿ ಆಗತ್ತೆ. ಅದೇ ತರನೇ ಹೊರಗಡೆ ದೃಶ್ಯದಲ್ಲಿ ಅನಂತ ಎಲ್ಲಾ ಕಡೆನೂ ಇದ್ದಾನೆ, ಎಲ್ಲ ಶಾಂತ ಅನಂತ ಅಂತೆಲ್ಲ ನೋಡ್ತಾ ಇದ್ರೆ ಅದು ಬಾಹ್ಯ ಬಾಹ್ಯ ಅನುವಿದ್ ಸವಿಕಲ್ಪ ಸಮಾಧಿ ಆಗತ್ತೆ. ಅದ್ ಯಾವ ತರ ಅಂದ್ರೆ ಬ್ರಹ್ಮನ್ ನೋಡ್ಬೇಕು. ನಾವು ಒಳಗಡೆ ಬರೀ ಸಾಕ್ಷಿನ್ ನೋಡ್ತಾ ಇದ್ವು ಅಂತರಂಗಕ್ಕೆ ಹೋದಾಗ, ಈಗ ಹೊರಗಡೆ ಬ್ರಹ್ಮನ್ ನೋಡ್ಬೇಕು. ಎಲ್ಲಾ ಕಡೆನೂ ಆ ಪರಬ್ರಹ್ಮ ಇದ್ದಾನೆ. ಪರಬ್ರಹ್ಮಂದೇ ಅದು ಅಂತ, ಪರಬ್ರಹ್ಮನೇ ನಾನೇ ಆ ಪರಬ್ರಹ್ಮ, ನಾನೇ ಅಸ್ತಿತ್ವ, ನಾನೇ ಎಲ್ಲ ಅಂತ ನೋಡ್ತಾ ಹೋಗ್ಬೇಕು. ಅವಾಗ ಅದು ಬ್ರಹ್ಮ ದರ್ಶನ ಆಗತ್ತೆ. ಫಸ್ಟ್ ಆತ್ಮ ದರ್ಶನ, ಬ್ರಹ್ಮ ದರ್ಶನ, ಸತ್ಯ ದರ್ಶನ ಅಂತ ಹೇಳಿದಾಗ ಫಸ್ಟ್ ಅಂತರಂಗದಲ್ಲಿ ಇದ್ದಾಗೆಲ್ಲ ಆತ್ಮ ಸಾಕ್ಷಿ ದರ್ಶನ, ಆತ್ಮ ದರ್ಶನ ಮಾಡ್ಕೋಬೇಕು. ಹೊರಗಡೆಗೆ ಬಾಹ್ಯದಲ್ಲಿ ಮಾಡ್ತಾ ಇರುವಾಗ ಬರೀ ಬ್ರಹ್ಮ ದರ್ಶನ ಮಾಡ್ಬೇಕು. ಬ್ರಹ್ಮ ನಾನೇ ಆ ಬ್ರಹ್ಮ, ನಾನೇ ಎಲ್ಲ, ನಾನೇ ಆ ಬೆಟ್ಟ, ನಾನೇ ಗುಡ್ಡ, ನಾನೇ ಮರ, ನಂದೇ ಎಲ್ಲ ಅಸ್ತಿತ್ವ ಅಂತ ನಾನು ಅನ್ಕೊಂಡು, ಅಂದ್ರೆ ಅಹಂಕಾರ ಹೊಟ್ಟೋಗ್ಬೇಕಲ್ಲಿ. ಬರೀ ನಾನು ನಾನೇ ಅದು ಅನ್ಕೊಂಡು ಮಾಡ್ತಾ ಇರ್ಬೇಕು ಬಾಹ್ಯ ಇದ್ರಲ್ಲಿ, ಶಬ್ದ ಅನುವಿದ್ ಸವಿಕಲ್ಪ ಸಮಾಧಿಲಿ. ಆಮೇಲೆ ನಿರ್ವಿಕಲ್ಪ ಬರುತ್ತೆ. ಅದು ಹಾಗೆ ಮಾಡ್ತಾ 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 ಅದು ನಿರ್ವಿಕಲ್ಪಕ್ಕೆ ಹೋಗ್ಬೇಕು. ನಿರ್ವಿಕಲ್ಪಕ್ಕೆ ಹೋಗೋ ಹೊತ್ತಿಗೆ ಅದು ಶಾಂತ ಸ್ವರೂಪ ಆಗೋಗಿರುತ್ತೆ. ಎಲ್ಲ ಹೋಗಿ ನಾನೇ ಅದು ಅನ್ನೋದು ಒಂದು ನಿಶ್ಚಿತ ರೂಪಕ್ಕೆ ಬರುತ್ತೆ ಅಂತ ಹೇಳ್ತೀನಿ. ಅಷ್ಟೇನಾ? ಅಷ್ಟೇ ಅನ್ಸುತ್ತೆ ಮ್ಯಾಮ್. ಯಾರಾದ್ರೂ ಆ್ಯಡ್ ಮಾಡ್ಬೇಕಂದ್ರೆ ಆ್ಯಡ್ ಮಾಡ್ಬೋದು ಈ ಶ್ಲೋಕಕ್ಕೆ. ಅಂದ್ರೆ ನಾವು ಫಸ್ಟ್ ನಮ್ಮ ಒಳಗಿನ ಇರುವಿಕೆಯನ್ನ ನೋಡ್ತೀವಿ. ಒಳಗಡೆ ಬ್ರಹ್ಮ, ಸಾಕ್ಷಿ, ಚಿದಾಭಾಸ ಏನ್ ಹೇಳ್ತೀವಿ, ಸಂಘ, ನಾನಿದ್ದೀನಿ ಅಂತ ಫಸ್ಟ್ ನಾವ್ ಅನ್ಕೋತೀವಿ. ದೇಹದಲ್ಲಿ ಒಂದೇನೋ ಇವಾಗ ಬಲ್ಪಲ್ಲಿ ಕರೆಂಟ್ ಇದ್ದಾಗೆ ಕರೆಂಟ್ ಹೋದ್ರೆ ಅನ್ನೋ ತರ. ಸೊ ಇದನ್ ಬರೀ ಬಲ್ಪ ಇಟ್ಕೊಂಡ್ರೆ ಒಳಗಡೆ ಏನೋ ಇದೆ
ಎನರ್ಜಿ ಪಾಯಿಂಟ್ ಅಂತ. ಅದನ್ನ ನಾವು ಕರೆಕ್ಟ್ ಆಗಿ ತಿಳ್ಗು ನಾವು ತತ್ವಮಸಿ, ಅಹಂ ಬ್ರಹ್ಮಾಸ್ಮಿ ಅಥವಾ ಸಾಕ್ಷಿ ಅಂತ ಹೇಳಿ ನಾವು ಅದನ್ನ ಇರುವಿಕೆಯನ್ನು ಚೆನ್ನಾಗಿ ಮನನ ಶ್ರವಣ ನಿಧಿಧ್ಯಾಸ ಮಾಡಿದಾಗ ಅದು ಅಂತರ್ ನಿಧಿಧ್ಯಾಸ ಏನಾಗತ್ತೆ, ಅದು ಅರಿವಿಗೆ ಬಂದ್ಮೇಲೆ ನಾವು ನೆಕ್ಸ್ಟ್ ಹಾಗಾದ್ರೆ ಆಚೆ ಇರೋದು ಏನು ಅನ್ನೋದು ಪ್ರಶ್ನೆ ಮಾಡ್ತಾ ನೋಡ್ತಾ ಅರಿತಾ ಹೋದಾಗ ಸೊ ಒಳಗಡೆ ಇರೋ ಸಾಕ್ಷಿನೇ ಹೊರಗಡೆ ಬ್ರಹ್ಮ, ಅಂತರ್ಜ್ಯೋತಿ ಬಹಿರ್ಜ್ಯೋತಿ, ಒಳಗಡೆ ಇರೋ ಜ್ಯೋತಿನೇ ಹೊರಗಡೆ ಕೂಡ ಕಾಣುತ್ತೆ ಅಂತ ಇಲ್ಲಿ. ಅದ್ರಲ್ಲಿ ಇವ ನಮ್ಮ ಇದು ಹಳೆ ಇದು ತಗೊಂಡ್ರೆ ಎಲ್ಲಾ ಶಿವಮಯ, ಗಿಡದಲ್ಲಿ ಮರದಲ್ಲಿ ಎಲ್ಲೆಲ್ಲ ಶಿವ ಇದ್ದಾನೆ ಅಂದ್ರೆ ಅದೇನು ಹೇಳ್ತಾರೆ ಅಂದ್ರೆ ಇಂಡೈರೆಕ್ಟ್ ಆಗಿ ಅದಿರೋದು ಆ ಎನರ್ಜಿನೇ, ಆ ತತ್ವನೇ ಇರೋದು. ಬಟ್ ನಾವ್ ಅದನ್ನ ಇವಾಗ ನಾವೇ ದೇಹ ಬೇರೆ ಆತ್ಮ ಬೇರೆ, ಒಳಗಡೆ ಇದೆ ಹೊಟ್ಟೋಗುತ್ತೆ ಅನ್ನೋ ತರ ನೋಡ್ತಿರ್ತೀವಿ. ಇವಾಗ ಇಲ್ಲ, ಅದೇ ಇರೋದು, ಅದು ಹೋಗುತ್ತೆ, ಅದಕ್ ಸಾವಿಲ್ಲ. ನಾವು ಗೀತಾಗ ಹೋದಾಗೂನು ಹಳೆ ಬಟ್ಟೆ ಚೇಂಜ್ ಮಾಡಿ ಅದು ಹೋಗುತ್ತೆ ಅಷ್ಟೇ ಅಂತೀವಿ, ಅದಕ್ಕೆ ಹುಟ್ಟಿಲ್ಲ ಸಾವಿಲ್ಲ ಏನಿಲ್ಲ ಅಂತ. ಸೊ ಅದೇ ಇರುವಿಕೆಯನ್ನ ಸಣ್ಣ ಗಿಡದಿಂದ ದೊಡ್ಡ ಬೆಟ್ಟ ಗುಟ್ಟ ಎಲ್ಲದ್ರಲ್ಲೂ ಇರುತ್ತೆ, ಕಾಣುತ್ತೆ. ಬಟ್ ಕೊನೆಗೆ ಅವಕಾಶ ಇದೆ, ಅವಕಾಶದಲ್ಲಿ ಮನೇನೂ ಇದೆ, ಗಿಡನೂ ಇದೆ, ಎಲ್ಲ ಇದೆ. ಬಟ್ ಕೊನೆ ಲಾಸ್ಟ್ ಅಲ್ಲಿ ನಾವು ಇದ್ ಮಾಡಿದ್ರೆ ಬರೀ ಆಕಾಶ ಅಷ್ಟೇ ಇರೋದು, ಅಲ್ಲಿ ಬೇರೆ ಏನು ಇಲ್ಲ ಅನ್ನೋದನ್ನ ನಾವು ಈ ಬಾಹ್ಯ ನಿಧಿಧ್ಯಾಸದಲ್ಲಿ ಅದನ್ನ ಚೆನ್ನಾಗಿ ನಾವು ಮನನ ಮಾಡ್ತಾ ಮಾಡ್ತಾ ಹೋಗ್ಬೇಕು ಅನ್ನೋದನ್ನ ಈ ಶ್ಲೋಕದಲ್ಲಿ ಹೇಳ್ತಾರೆ. ಇನ್ನೊಂದು ನಾವು ಇದ್ರಲ್ಲಿ ಅಹಂ ಬ್ರಹ್ಮಾಸ್ಮಿ ಅಂತ ಅನ್ಕೋತೀವಿ ಒಳಗಡೆ ಅಂತರಂಗದಲ್ಲಿ ಮಾಡುವಾಗ, ಹೊರಗಡೆ ಮಾಡುವಾಗ ಸರ್ವಂ ಕಲ್ವಿದಂ ಬ್ರಹ್ಮ ಅಂತ ನೋಡ್ತಾ ಹೋಗ್ಬೇಕು ಅಷ್ಟೇ. ಸರಿ ಅದೇ ನಂಗೆ ಅದು ಕೃಷ್ಣನ ಎಕ್ಸಾಂಪಲ್ ಬರ್ತಾಯಿತ್ತು. ಲೈಕ್ ಕೃಷ್ಣ ಮಣ್ಣು ತಿಂತಾ ಇರ್ತಾರಲ್ಲ ಚಿಕ್ಕ ವಯಸ್ಸಲ್ಲಿ, ಸೊ ಮಕ್ಕಳು ಆ ವ್ಯತ್ಯಾಸ ನೋಡಲ್ವಲ್ಲ, ದಟ್ ದೇ ಸಿ ಎವ್ರಿಥಿಂಗ್ ಆ್ಯಸ್ ಒನ್ ಅಂತ. ಅದು ಒಂದು ಎಕ್ಸಾಂಪಲ್ ಜ್ಞಾಪಕ ಬಂತು. ದಟ್ ಇಲ್ಲಿ ನಾವಿದು ಹಿಂದಿನ ಶ್ಲೋಕದಲ್ಲೂ ನೋಡಿದ್ವಿ, ಅದು ಹೌದು, ಅದೇ ಮಣ್ಣಿನ ಮೂರ್ತಿ ತಂದಿಟ್ರೆ ಪೂಜೆ ಮಾಡ್ತೀವಿ, ಆದ್ರೆ ಯಾರು ಮಣ್ಣು ತಿಂದ್ರೆ ಅಯ್ಯೋ ಮಣ್ಣು ತಿಂತಾನೆ ಅನ್ಕೋತೀವಿ. ಬಟ್ ಥಿಂಕ್ ಅಲ್ಲಿ ಅದೇ ಬರುತ್ತೆ. ಬಟ್ ಅದು ನೋಡೋ ಭಾವನೆ, ನೋಡೋ ತಾಟನ್ನ ನಾವು ಸರಿ ಮಾಡ್ಕೋತಾ ಹೋಗ್ಬೇಕು ಅನ್ನೋದು ಇಲ್ಲಿ ಹೇಳೋದು. ಅದ್ರಲ್ಲಿ ಕೂಡ್ಬೇಕು ನಾವು, ಹೌದು ಹೀಗೆ ಅನ್ನೋ ತರದಲ್ಲಿ. ಹೊರಗೆ ಎಲ್ಲ ಇರೋದು ಅದೇ ಇರುವಿಕೆ, ಅದೇ ಬ್ರಹ್ಮ. ಇಲ್ಲಿ ಚಿಕ್ಕ ದೀಪ ಅಂದ್ರೆ ಅಲ್ಲಿ ಬೃಹತ್ ಸೂರ್ಯನ್ ತರ ಆ ಒಂದೊಂದು ಶಕ್ತಿ ಎನರ್ಜಿ ಇದೆ ಅಂತ. ಸೊ ನಾವು ಇದನ್ನು ಮಾಯೆ ಬಗ್ಗೆ, ಸಂಸಾರದ ಕಾರಣ ಇದೇ ದೃಗ್ದೃಶ್ಯ ವಿವೇಕದಲ್ಲಿ ಮುಂಚೆ ಡಿಸ್ಕಸ್ ಮಾಡಬೇಕಾದ್ರೆ ಅದೇ 2 ಕಾಸಸ್ ಬಗ್ಗೆ ಡಿಸ್ಕಸ್ ಮಾಡ್ತಾಯಿದ್ವಿ. ಹೇಗೆ ನಾವು ಜಗತ್ತು ನಿಜ ಅಂದ್ಕೊಂಡು ಆ ಭ್ರಮೆಯಲ್ಲಿರ್ತೀವಿ ಅಂತ. ಸೊ ಅದನ್ನು ಹೋಗ್ಲಾಡ್ಸೋದಕ್ಕೆ ಹೇಳಿದರು, ದಟ್ ಈಸ್ ಥ್ರೂ ದ ವಿವೇಕ ಇಂದನೇ ಆಗುತ್ತೆ ಅಂತ. ಅದರಲ್ಲಿ ಈ ವರ್ಡ್ಸ್ನ ಯೂಸ್ ಮಾಡಿದರು, ಅಸ್ತಿ ಭಾತಿ ಪ್ರಿಯಂ ನಾಮರೂಪ. ಈ ಜಗತ್ತಲ್ಲಿ ಏನೇನಿರುತ್ತೋ ಅದಕ್ಕೆ ಎಲ್ಲ 5 ಲಕ್ಷಣಗಳಿರುತ್ತೆ. ಬಟ್ ನಾವು ಆ ಶ್ಲೋಕದ ಸಾರಾಂಶ ಏನು ತಿಳ್ಕೊಂಡಿದ್ದು ಅಂದರೆ, ನಾವು ನಾಮರೂಪಗಳನ್ನ ಇಗ್ನೋರ್ ಮಾಡಿ ಅದರ ನಿಜವಾದ ರೂಪ ಅಸ್ತಿ ಭಾತಿ ಪ್ರಿಯಂ ಬಗ್ಗೆ ನಾವು ಫೋಕಸ್ ಮಾಡಿ ಹೋಗಬೇಕು ಅಂತ. ಅದು ಆ ಶ್ಲೋಕನ ರೆಫರೆನ್ಸ್ ಪಾಯಿಂಟಾಗಿ ತೊಗೊಂಡ್ರೆ, ಸೊ ಈ ಬಹಿರ್ನಿಧಿಧ್ಯಾಸದಲ್ಲಿ ಅದನ್ನೇ ಹೇಳ್ತಾರೆ, ದಟ್ ನಾವು ಅಸ್ತಿ ಭಾತಿ ಪ್ರಿಯಂ, ಯಾವುದೇ ವಸ್ತು, ಈ ಶ್ಲೋಕದಲ್ಲೂ ಹಾಗೆ ಸ್ಟಾರ್ಟ್ ಮಾಡ್ತಾರೆ, ಯಸ್ಮಿನ್ ಕಶ್ಚಿತ್ ವಸ್ತು, ನೀ ಏನೇ ವಸ್ತು ತೊಗೊಂಡ್ರು ಜಗತ್ತಲ್ಲಿ ಏನೇ ನೋಡಿದ್ರು ಅದರಲ್ಲಿ ಇರ್ರೆಸ್ಪೆಕ್ಟಿವ್ ಇದೇ ವಸ್ತು ಆಗಿರಬೇಕು ಅಂತ ಇಲ್ಲ. ಬಹಿರ್ನಿಧಿಧ್ಯಾಸಕ್ಕೆ ಏನು ವಸ್ತುನ ತೊಗೊಬೋದು, ಯಾವುದೇ ವಸ್ತು ತೊಗೊಂಡ್ರು ಅದರಲ್ಲಿ ನಿಜವಾದ ತತ್ವವನ್ನು ರಾಜೇಶ್ವರಿಜಿ ಹೇಳ್ದಂಗೆ ನಾಮರೂಪಗಳು ಮಿಥ್ಯ ಮಾಯೆ ಅಂತ ತಿಳ್ಕೊಂಡು ಅದರ ಅಸ್ತಿತ್ವದ ಬಗ್ಗೆ ಫೋಕಸ್ ಮಾಡಿ ನಾವು ಅಸ್ತಿತ್ವದ ಬಗ್ಗೆ ಫೋಕಸ್, ನಾನು ಅದೇ ಅಸ್ತಿತ್ವ ಅಂತ ತಿಳ್ಕೊಬೇಕು ಅಂತ ಈ ಶ್ಲೋಕದಲ್ಲಿ ಏನಾದರೂ ಆ್ಯಡ್ ಮಾಡ್ಬಿಡ್ತೇನೆ. ಏನಾದ್ರು ಮಾತು ಹೇಳ್ತಾರಾ? ಇಲ್ಲ ಮೇಡಮ್, ಎಲ್ಲರೂ ಹೇಳ್ಬಿಟ್ರಲ್ಲ, ಇವತ್ತು ಕೇಳ್ತೀನಿ. ಶ್ರುತಿನೂ ಕೇಳ್ತೀನಿ ಅಂತ ಹೇಳಿದ್ರು ಎಲ್ಲರೂ ಹೇಳಾಯ್ತಾ? ಐ ವಿಲ್ ಜಸ್ಟ್ ಸಮ್ ಅಪ್ ವಾಟ್ ಐ ನೋ ಅಬೌಟ್ ದಿಸ್ ಥಿಂಗ್ಸ್. ಇಲ್ಲಿ ನಾವು ಅದೇ 3 ಅಂತರ್ ಸಮಾಧಿಗಳು ಡಿಸ್ಕಸ್ ಮಾಡಾಯಿತು. ಅದರಲ್ಲಿ ವಿ ಹ್ಯಾಡ್ ಅವರ್ ಫೋಕಸ್ ವಾಸ್ ಆನ್ ದ ಇದು ಚೈತನ್ಯ ಅಲ್ವಾ, ದಟ್ ಇಸ್ ಸಾಕ್ಷಿ ಅಲ್ವಾ. ಸೊ ಈ ಸಾಕ್ಷಿ ಅಲ್ಲಿ ಅಂತರ್ ಸಮಾಧಿಯಲ್ಲಿ ನಮ್ಮ ಫೋಕಸ್ ವಾಸ್ ಆನ್ ಸಾಕ್ಷಿ, ವಿಚ್ ಇಸ್ ಕಾಲ್ಡ್ ಎಸ್ ಚೈತನ್ಯ ಆರ್ ಕಾನ್ಷಿಯಸ್ನೆಸ್, ವಿಟ್ನೆಸ್ ಕಾನ್ಷಿಯಸ್ನೆಸ್ ಅಂತ ಹೇಳ್ತಾರೆ.
ಆದರೆ ಈ ವಿಟ್ನೆಸ್ ಕಾನ್ಷಿಯಸ್ನೆಸ್ಸು ಇವಾಗ ನನ್ನಲ್ಲಿ ಚೈತನ್ಯ ಇದೆ ಅಂತ ನನಗೆ ಅರಿವಾಗುತ್ತೆ ವಿನಃ ನನ್ನಲ್ಲಿ ಚೈತನ್ಯ ಇದೆ ಅನ್ನೋದು ಬೇರೆಯವ್ರು ನೋಡೋಕ್ಕಾಗಲ್ಲ. ಇವಾಗ ನಾನು ಕೈ ಕಾಲ ಆಡಿಸಿದ್ರೆ, ನಾನೇನನ್ನು ಮಾತಾಡೋಕ್ಕೆ ಶಬ್ದ ಬಂದರೆ ಅದನ್ನು ನೋಡಿ ಪೀಪಲ್ ವಿಲ್ ಇನ್ಫರ್ ದಟ್ ದೇರ್ ಇಸ್ ಚೈತನ್ಯ ಇನ್ ಮೀ, ಲೈಫ್ ಇನ್ ಮೀ. ಯು ಅಂಡರ್ಸ್ಟ್ಯಾಂಡ್? ಬಟ್ ದೇ ಕಾಂಟ್ ಸಿ ದ ಚೈತನ್ಯ ಇನ್ ಮೀ. ಹೌದು ಹೌದಾ? ಹೌದು ಹೌದು. ಆದರೆ ನನಗೆ ಚೈತನ್ಯ ಇದೆ ಅನ್ನೋದು ನನಗೆ ಗೊತ್ತಾಗತ್ತೆ, ಬೇರೆಯವ್ರಿಗೆ ಗೊತ್ತಾಗಲ್ಲ. ಬೇರೆಯವರು ದೇ ಹ್ಯಾವ್ ಟು ಇನ್ಫರ್. ನನ್ನ ನಡೆ ನುಡಿ, ನನ್ನ ದೇಹದ ಮೂಮೆಂಟ್ಸು ಅದೆಲ್ಲ ನೋಡಿಕೊಂಡು ನನ್ನ ಇಂದ್ರಿಯಗಳ ಕಣ್ಣು ರೆಪ್ಪೆ ಆಡಿಸೋದು, ಕಿವಿ ಇದೆ ಬಾಯಿಂದ ಶಬ್ದ ಬಂದಾಗ, ನಾನು ಕೆರ್ಕೊಂಡಾಗ, ಕೈ ಕಾಲು ಆಡಿಸಿದಾಗ ಅದರಿಂದ ಅವರೊಂದು ಇನ್ಫರ್ ಮಾಡ್ತಾರೆ ದೇರ್ ಇಸ್ ದಿಸ್ ಮ್ಯಾನ್ ಈಸ್ ಅಲೈವ್, ಇವರಲ್ಲಿ ಚೈತನ್ಯ ಇದೆ ಅಂತ. ಬಟ್ ದೇ ಕಾಂಟ್ ಸಿ ದ ಚೈತನ್ಯ, ನೈದರ್ ಕ್ಯಾನ್ ದೇ ಎಕ್ಸ್ಪೀರಿಯನ್ಸ್ ದ ಚೈತನ್ಯ. ಚೈತನ್ಯ ನಾವು ನೋಡೋಕ್ಕಾಗಲ್ಲ. ಅದ ಆದರೆ ದ ಇಂಡಿವಿಜುವಲ್, as Ramani, I know that there is Chaitanya in me. I can't see the Chaitanya, but I know there is Chaitanya in me. Alva? So adike, since it is only available to me, my thing, that is why it is an internal meditation, samadhi, internal meditation. You understand? Whereas ivaga ಬಾಹ್ಯದಲ್ಲಿ ಇವಾಗ ಒಂದು ವಸ್ತು ತೆಗೆದುಕೊಂಡ್ರೆ, ಫಾರ್ ಎಕ್ಸಾಂಪಲ್ there is a photo on the wall. ಈ ರೂಮ್ನಲ್ಲಿರೋ ಎಲ್ಲರೂ ಆ ಫೋಟೋ ಇಂದ ವಾಲ್ ನೋಡ್ತಾರೆ ಅಲ್ವಾ? ಎಲ್ರಿಗೂ ಆ ಫೋಟೋ ಕಾಣಿಸ್ತದೆ, ಎಲ್ರಿಗೂ ಅದಕ್ಕೆ ಅಸ್ಥಿ ಬಾತಿ ಪ್ರಿಯಂ ನಾಮರೂಪ ಎಲ್ರಿಗೂ ಅದು ಅನುಭವ ಆಗತ್ತೆ ಅಲ್ವಾ? ಎಲ್ಲರೂ ಅದರಲ್ಲಿ ನಾಮರೂಪ ಬಿಟ್ಬಿಟ್ರೆ ಅಫ್ಕೋರ್ಸ್ ಅಸ್ಥಿ, ಯು ಫೋಕಸ್ ಆನ್ ದ ಅಸ್ಥಿ ಪಾರ್ಟ್, ಬಿಕಾಸ್ ಅದ್ರಲ್ಲಿ ಚೈತನ್ಯ ಅದ್ರಲ್ಲಿ ಚೈತನ್ಯ ಇದೆಯೋ ಇಲ್ವೋ ನಮಗೆ ಗೊತ್ತಿಲ್ಲ. ಬಿಕಾಸ್ ಚೈತನ್ಯ, ಆಸ್ ಐ ಟೋಲ್ಡ್ ಯು ಇನ್ ದ ಪ್ರೀವಿಯಸ್ ಒನ್, ಯು ಕಾಂಟ್ ಸಿ ಈವನ್ ಇಫ್ ಇಟ್ ಇಸ್ ದೇರ್ ಅಲ್ವಾ? And Chaitanya is only an internal experience by then. So the outside you experience is only existence you can experience. Only Asti everybody can experience it. So ಇವಾಗ ಈ ಫೋಟೋ ಇದೆ, ಈ ರೂಮಲ್ಲಿರೋ ಎಲ್ರಿಗೂ ಗೊತ್ತು ಇದೆ ಅಂತ. You understand? So this experience of existence is there for everybody. So this is the main difference between internal and external samadhi. Internal samadhi we focus on Chaitanyam, which is aware, which only the individual is aware. Whereas in Bahya idu we focus on existence, which everybody is aware. Alva? Idu one important difference. So, and because of this difference, in now already internally antaridalli we focus on Chaitanya, and ಬಾಹ್ಯದಲ್ಲಿ external we focus on existence. ಸೊ ಇದೆರಡು ಜ್ಞಾಪಕ ಇದ್ರೆ ನಮಗೆ ಇದೆಲ್ಲ ಅರ್ಥ ಆಗೋದು ಈಸಿ ಆಗುತ್ತೆ. ಆ್ಯಂಡ್ ಮಿಕ್ಕಿದ್ದೆಲ್ಲ ನೀವು ಹೇಳ್ದಂಗೆ ನೀವೆಲ್ಲ ಹೇಳೇ ಬಿಟ್ಟಿದ್ದೀರ ಆಲ್ರೆಡಿ. ದಟ್ ಎಲ್ಲದರಲ್ಲೂ ಇವಾಗ ಒಂದು ಚಿಕ್ಕ ಕ್ಲಿಪ್ ತೆಗೆದುಕೊಂಡ್ರೆ, ಎಸ್ಪೆಷಲಿ ವೆನ್ ಯು ಡೂ meditation on objects, we should always choose an object on which we don't have ರಾಗದ್ವೇಷ. ತುಂಬ ಅಟ್ಯಾಚ್ ಆಗಿರ್ಬೇಕು ಆ ವಸ್ತು ಮೇಲೆ, ತುಂಬ ಹೇಟ್ರೆಡ್ಡು ಇರಬಾರ್ದು ನಮಗೆ. ಯಾಕಂದ್ರೆ ಆ ಭಾವನೆಗಳ ಬಂದ್ಬಿಡುತ್ತೆ ನಮಗೆ ಅಲ್ವಾ? ಅದಕ್ಕೋಸ್ಕರ ವೆನ್ ವಿ ಡೂ ಚೂಸ್ ಅನ್ ಆಬ್ಜೆಕ್ಟ್ ಫಾರ್ ಮೆಡಿಟೇಷನ್, ವಿ ಶುಡ್ ಚೂಸ್ ಫಸ್ಟ್ ಆಫ್ ಆಲ್ ಅನ್ ಆಬ್ಜೆಕ್ಟ್ ಫಾರ್ ವಿಚ್ ವಿ ಡೋಂಟ್ ಹ್ಯಾವ್ ಐದರ್ ರಾಗ ಆರ್ ದ್ವೇಷ. ಫಾರ್ ಎಕ್ಸಾಂಪಲ್ ಒಂದು ಪಿನ್ನು, ಒಂದು ಕ್ಲಿಪ್ಪು ಅಲ್ವಾ? ಸೊ ಅದು ನೋಡಿದಾಗ ಫಸ್ಟ್ ಏನಾಗುತ್ತೆ, ಕ್ಲಿಪ್ಪು ಅದಿದೆ, ಆಮೇಲೆ ಅದಕ್ಕೆ ಒಂದು ನಾಮ ಇದೆ, ಅದಕ್ಕೊಂದು ಕ್ಲಿಪ್ ಅಂತ ಹೆಸರಿದೆ, ಅದಕ್ಕೊಂದು ರೂಪ ಇದೆ. ಸೊ ಅದು ಆ ರೂಪ ಅದೆಲ್ಲ ಒಂದು ಇಟ್ ಬಿಕಮ್ಸ್ ಅ ಥಾಟ್ ಇನ್ ಅವರ್ ಮೈಂಡ್ ಅಲ್ವಾ? ಸೊ ನಾ ಕಣ್ಣು ಮುಚ್ಕೊಂಡು ಕೂಡ ಕ್ಲಿಪ್ ಅಂದರೆ ಆ ಥಾಟ್ ಇರುತ್ತೆ, ದೆನ್ ಇಟ್ ಬಿಕಮ್ಸ್ ಇಂಟರ್ನಲ್ ಅಲ್ವಾ? ಬಟ್ ಅದಕ್ಕೆ ಬದಲಾಗಿ ನಾನು ಕ್ಲಿಪ್ ಇದೆ, ಸೊ ಆ ಇದೆ ಅನ್ನೋ ಮೇಲೆ ನಾನು ಇರುವಿಕೆ ಮೇಲೆ ಗಮನ ಹಾರಿಸಿದ್ರೆ that becomes existence. ಕ್ಲಿಪ್ಪನ್ನು ಕಣ್ಣು ಮುಚ್ಕೊಂಡು ನಾನು ಇದು ನೆನೆಸ್ಕೊಂಡ್ರೆ ಕ್ಲಿಪ್ ಹೇಗೆ ಹೊರಗೆ ನೋಡ್ತಾ ಇದೆ ಅದನ್ನು ನನ್ನ ಮನಸ್ಸಲ್ಲೂ ಗೋಚರ ಆಗುತ್ತೆ. ಬಟ್ ದಟ್ ಬಿಕಮ್ಸ್ ಇಂಟರ್ನಲ್, ಅದು ಅವೇರ್ನೆಸ್ಸು, ಇಟ್ ಬಿಕಮ್ಸ್ ಇಂಟರ್ನಲ್. ಬೇರೆ ಕಣ್ಣು ಮುಚ್ಕೊಂಡು ನಾವು ಹೊರಗು ಕ್ಲಿಪ್ಪು ಇದೆ ಅಂದಾಗ ಅದು ಎಲ್ಲಿದೆ, ಸೊ ಇಟ್ ಈಸ್ ದೇರ್. ಸೊ ಈಸ್ನೆಸ್ ಮೇಲೆ ನಾವು ಫೋಕಸ್ ಮಾಡ್ತೀವಿ.
ಸೊ ಇಲ್ಲಿ ಅದಕ್ಕೆ ಇಲ್ಲಿ ಯು ಹ್ಯಾವ್ ಟು ಫೋಕಸ್ ಆನ್ ದ ಈಸ್ನೆಸ್. ಸೊ ಇದರಲ್ಲಿ ಎಷ್ಟೊಂದು ಯಾವುದ ಪದಾರ್ಥ ತೆಗೆದುಕೊಂಡ್ರು ನೀವು, ಇವರು ರಾಜೇಶ್ ಹೇಳ್ದಂಗೆ ಆನೆ, ಕುದುರೆ, ಏನು ಸೇವಾದ್ರೂ ತೆಗೊಳ್ಳಿ, ಎಲ್ಲದಕ್ಕೂ ನಾಮ ಇದೆ, ರೂಪ ಇದೆ, ಆಮೇಲೆ ಚೈತನ್ಯ ಅದಕ್ಕಿದೆ ಅಂತ ನಮ್ಗೆ ಹೊರಗಿಂದ ಗೊತ್ತಾಗತ್ತೆ. ಬಟ್ ಆದರೆ ಅದು ಎಷ್ಟು ಮಟ್ಟಿಗೆ ಚೈತನ್ಯ ಇದೆ ಅಂತ ಅದ್ರ ಮೂಮೆಂಟ್ಸ್ ನೋಡಿ ನಾವು ಇನ್ಫಾರ್ಮ್ ಮಾಡ್ತೀವಿ. ಬಟ್ ಆ್ಯಕ್ಚುಯಲ್ ಚೈತನ್ಯ ನಾವು ನೋಡೋಕ್ಕಾಗಲ್ಲ, ಅವ್ರು ಅನುಭವಿಸೋಕ್ಕಾಗಲ್ಲ. ಯಾವಾಗ ಚೈತನ್ಯ ಅನುಭವಿಸೋಕ್ಕಾಗಲ್ಲ ಅಲ್ಲಿ ಬ್ಲಿಸ್ಸು ಇರಲ್ಲ. Okay, so the only thing you can experience when you open your eyes and see objects in the world is that easiness. Everything is there. Elladukku ide. So of course, elephant looks very big, clip looks very small, nama bere, rupa bere ide. But eradu ide. Both exist. Alva? So like that, every object is existing. And where do they exist? They exist in space. Space exists. So we have to graduate when you said everything exists. So we have to go like this. Oh, ivaga aane ಒಂದು ಕ್ಲಿಪ್ಪು, ಇದಕ್ಕೂ ನಾಮ ಇದೆ, ಅದಕ್ಕೂ ನಾಮ ಇದೆ, ಇದಕ್ಕೂ ರೂಪ ಇದೆ, but they are very different. But both are there. So first we have accept existence. Then ಹೀಗೆಲ್ಲದಕ್ಕೆ ಎಕ್ಸಿಸ್ಟೆನ್ಸ್ ಇದ್ಮೇಲೆ ಸೊ ಎಲ್ಲದರಲ್ಲೂ ಎಕ್ಸಿಸ್ಟೆನ್ಸ್ ಇದೆ. ಆಮೇಲೆ ಈ ಕ್ಲಿಪ್ಪು, ಆಮೇಲೆ ಈ ಆನೆ ಎಲ್ಲಿದೆ? ಭೂಮಿ ಮೇಲಿದೆ. ಸೊ ದಟ್ ಮೀನ್ಸ್ ಭೂಮಿ ಎಕ್ಸಿಸ್ಟ್ ಅಲ್ವಾ? Where is Bhumi? Bhumi exists in space. So space exists. Where does space exist? Space exists in Brahman, beyond. Alva? So this is how from existence of the clip we go to the existence of Brahman. ಅರ್ಥ ಆಯ್ತಲ್ವಾ? ಓಪನ್ ಐ ಮೆಡಿಟೇಷನ್. ಹಾಗೆ ಇದು ಮಾಡ್ಬೋದಲ್ವಾ? ಮಡಕೆ ಇದೆ, ಮಡಕೆ ನಾಮರೂಪ ಬಿಟ್ರೆ ಮಣ್ಣು ಎಲ್ಲಿದೆ? ಭೂಮಿಲಿದೆ. ಅದೇ ಯಾವ ಪದಾರ್ಥ ತೆಗೆದುಕೊಂಡು ಕಡೆಯಲ್ಲಿ ಭೂಮಿಲಿದೆ. ಭೂಮಿ ಎಲ್ಲಿದೆ? ಆಕಾಶದಲ್ಲಿದೆ. ಆಕಾಶ ಎಲ್ಲಿದೆ? ಪರಮಾತ್ಮನಲ್ಲಿದೆ. ಯಾಕಂದ್ರೆ ಆಕಾಶಕ್ಕೂ ಲಿಮಿಟೇಷನ್ಸ್ ಇದೆ, ನಮಗ್ ಕಾಣಿಸಲ್ಲ. ಬಟ್ ಆಕಾಶಕ್ಕೂ, ಬಿಕಾಸ್ ಇಸ್ ಒನ್ ಆಫ್ ದ ಪಂಚಭೂತಾಸ್ ಅಲ್ವಾ? ಸೊ ಆ ಆಕಾಶನು ಎಲ್ಲಿದೆ? ಪರಮಾತ್ಮನಲ್ಲಿದೆ, ಅವನಲ್ಲಿದೆ ಅಲ್ವಾ? ಸೊ ಆ ಪರಮಾತ್ಮನೇ ದಟ್ ಈಸ್ ಎಕ್ಸಿಸ್ಟೆನ್ಸ್. So everything exists in him. Alva? So Satchit Ananda antivalla. So the same Sat is in everything. The same Chaitanya is in everybody. Alva? Only thing is, nam Chaitanya ನಾವು ಅನುಭವಿಸಬಹುದೇನೋ, ನಮ್ಮ ಚೈತನ್ಯ ಇನ್ನೊಬ್ರು ನೋಡಕ್ಕಾಗಲ್ಲ. They can only infer. ಅನುಮಾನ ಅವ್ರಿಗೆ ಅಲ್ವಾ? ಆದ್ರೆ ಈ ಎಕ್ಸಿಸ್ಟೆನ್ಸ್ ಎಲ್ಲರೂ ನೋಡ್ಬೋದು, ಎಲ್ಲರೂ ಅನುಭವಿಸ್ಬೋದು ಅಲ್ವಾ? ಸೊ ಅದೇ ಡಿಫ್ರೆನ್ಸ್ ಬಿಟ್ವೀನ್ ಇದು ರೂಪಾನುವಿದ್ ಅಂತರ್ ಸಮಾಧಿ ಅಂಡ್ ರೂಪಾನುವಿದ್ ಬಹಿರ್ ಸಮಾಧಿ. ಇಷ್ಟೇ. ನೌ ವಿ ಕ್ಯಾನ್ ಗೋ ಟು ದ ನೆಕ್ಸ್ಟ್ ಒನ್, 28th. ದಟ್ ಈಸ್ ಶಬ್ದಾನುವಿದ್. ಅದನ್ನು ಅಫ್ಕೋರ್ಸ್ ಅವ್ರು ಹೇಳ್ತಿದ್ದಾರೆ ಇವರು, ಸರಿ. ಬಟ್ ಎನಿವೆ ಆ ಶ್ಲೋಕ ಮಾಡಿ ಯಾರಾದ್ರೂ ಹೇಳಿದ್ರೆ ಬೆಟರ್ ಇರುತ್ತೆ ಅಲ್ವಾ? ಓಕೆ, ಹೋಗ್ತೀನಿ ಮ್ಯಾಮ್. ಅಖಂಡೈಕರಸಂ ವಸ್ತು ಸಚ್ಚಿತ್ ಆನಂದಲಕ್ಷಣಂ ಇತಿ ಅವಿಚ್ಛಿನ್ನಂ ಚಿಂತ್ಯೇಯಂ ಸಮಾಧಿಃ ಮಧ್ಯೋಃ ಭವೇತ್. ಸೊ ಇದರಲ್ಲಿ ನೆಕ್ಸ್ಟ್ ಹೇಳ್ತಾ ಇದ್ದಾರೆ, ಶಬ್ದಾನುವಿದ್ ಬಹಿರ್ ಸವಿಕಲ್ಪ ಸಮಾಧಿನಲ್ಲಿ ಹೇಗೆ ಅದು ರಾಜೇಶ್ವರಿಜಿ ಆಗಲೇ ಹೇಳಿದರು, ಹೇಗೆ ನಾವು ಅಂತರ್ ಸಮಾಧಿನಲ್ಲಿ ಸಾಕ್ಷಿ ಸ್ವರೂಪ ನಾನು ಅಂತ ತಿಳ್ಕೊಂಡು ಅದರ ಮೇಲೆ ನಾನು ಸಾಕ್ಷಿ ಅಸಂಗಃ ಅದ್ರ ಕ್ಯಾರೆಕ್ಟರಿಸ್ಟಿಕ್ಸ್ ತೊಗೊತೀವಿ. ಸಾಕ್ಷಿಯ ಲಕ್ಷಣಗಳೇನೇನಿದೆ, ಅದು ಅಸಂಗಃ, ಅದು ಶುದ್ಧ, ಮತ್ತು ಸಚ್ಚಿತಾನಂದ ರೂಪ. ಈ ಶ್ಲೋಕದಲ್ಲಿ ಅದೇ ಹೇಳ್ತಾ ಇದ್ದಾರೆ. ಅಸ್ತಿತ್ವದ ಕ್ಯಾರೆಕ್ಟರಿಸ್ಟಿಕ್ಸ್ ಏನಿರುತ್ತೆ, ಅದು ಅಖಂಡ, ಏಕರಸ, ಆಮೇಲೆ ಸಚ್ಚಿತಾನಂದ ಲಕ್ಷಣ. ಅದನ್ನು ನಾನು ಅಖಂಡ, ಆ ಥರ ಅಸ್ತಿತ್ವ ಅಖಂಡ ಅಂತ ಅಲ್ಲಿಗೆ ಸ್ಟಾಪ್ ಮಾಡಬಾರ್ದು. ಮತ್ತು ಗುರುಜಿ ಅದನ್ನೇ ಹೇಳ್ತಾರೆ, ಅದನ್ನು ನಮಗೆ ಅಪ್ಲೈ ಮಾಡ್ಕೊಬೇಕು. ನಾನು ಅಖಂಡ ಅನಂತ
ನಾನು ಅಖಂಡ ಅನಂತ ಸನಾತನ ಬ್ರಹ್ಮ ಅಂತ ಕಾಂಟೆಂಪ್ಲೇಟ್ ಮಾಡಬೇಕಂತ. ಇದನ್ನು ಅಸ್ತಿತ್ವಕ್ಕೆ ನಿಲ್ಲಿಸಬಾರ್ದು, ಬಟ್ ವಿ ಶುಡ್ ಅಪ್ಲೈ ಟು ಆರ್ ಸೆಲ್ಸ್ ಅಂತ ಹೇಳ್ತಾರೆ ಈ ಶ್ಲೋಕದಲ್ಲಿ. ಮೇನಾಗಿ ಶಬ್ದಾನುವಿದ್ದಲ್ಲಿ ಉಪನಿಷತ್ ಮತ್ತು ಶ್ರುತಿಲಿ ಏನೇನು ವಾಕ್ಯಗಳಿದೆಯೋ ನಾವು ಅದನ್ನು ಸಾಕ್ಷಿ ಮುಂಚೆ ನೋಡ್ತಾ ಇದ್ವಿ, ಬಟ್ ಇಲ್ಲಿ ಅಸ್ತಿತ್ವದ ಲಕ್ಷಣಗಳನ್ನ ನಮಗೆ ನಾನು ಅದು ಅಂತ ಈಕ್ವೇಟ್ ಮಾಡಿ ಐಕ್ಯತೆಯನ್ನು ತೊಗೊಂಬರ್ತೀವಿ. ಅದೇ ಹೇಳಿದ್ರಲ್ಲ ಆತ್ಮದರ್ಶನಂ ಬ್ರಹ್ಮದರ್ಶನಂ ಅಂತ. ಸೊ ಇದರಲ್ಲಿ ಕೊನೆಯಲ್ಲಿ ಎರಡೂ ಒಂದೇ ಅಂತ ತಿಳ್ಕೊಂಡು ಸತ್ಯ ದರ್ಶನದ ಕಡೆ ಹೋಗಬೇಕು ಅಂತ ಈ ಶ್ಲೋಕದ ಸಾರಾಂಶ. ಇಲ್ಲೇನು ಅಂದರೆ ನಮ್ಮ ವೆನ್ ವಿ ಶಿಫ್ಟ್ ಅವರ್ ಅಟೆನ್ಷನ್ ಟು ದಿ ಎಕ್ಸಿಸ್ಟೆನ್ಸ್, ಈ ಎಕ್ಸಿಸ್ಟೆನ್ಸ್ನ ನೀವು ಹೇಳಿದ ಗುಣಗಳಿಗೆ ತಿಳ್ಕೊಬೇಕು. ಯಾಕಂದರೆ ಇದು ಇವಾಗ ಒಂದು ಆಬ್ಜೆಕ್ಟ್ ನೋಡಿದಾಗ ಅದಕ್ಕೊಂದು ಶೇಪ್ ಇದೆ, ಒಂದು ಪಾರ್ಟ್ ಇದೆ, ಅದು ಇಟ್ಸ್ ಎ ಪ್ರಾಡಕ್ಟು, ಇಟ್ ಹಸ್ ಗಾಟ್ ಅ ಪ್ರಾಪರ್ಟಿ. ದರ್ ಇಸ್ ಎಕ್ಸಿಸ್ಟೆನ್ಸ್ ಇಸ್ ನಾಟ್ ಅ ಪಾರ್ಟ್. ಎಲ್ಲ ಕಡೆನೂ ಇದೆ ಎಕ್ಸಿಸ್ಟೆನ್ಸು. ಇಟ್ ಈಸ್ ನಾಟ್ ಅ ಪ್ರಾಡಕ್ಟ್, ಇಟ್ ಈಸ್ ನಾಟ್ ಅ ಪ್ರಾಪರ್ಟಿ. ಸೊ ದೇರ್ ಫೋರ್ ಇದೀಸ್ ಆರ್ ದ ಇದು ಗುಣಲಕ್ಷಣಗಳು ಸತ್ತಿಂದು ಎಕ್ಸಿಸ್ಟೆನ್ಸು. ಒಂದು ಆಬ್ಜೆಕ್ಟ್ಗೆ ಬೌಂಡ್ರಿ ಇರುತ್ತೆ, ಬಟ್ ಎಕ್ಸಿಸ್ಟೆನ್ಸ್ಗೆ ಬೌಂಡ್ರಿನೇ ಇಲ್ಲ ಅಲ್ವಾ? ಆಮೇಲೆ ಈ ಆಬ್ಜೆಕ್ಟ್ ಇವತ್ತಿರುತ್ತೆ, ಅಲ್ಲಿ ಎಲ್ಲಿಂದ ಬಂತು, ಮ್ಯಾನುಫ್ಯಾಕ್ಚರ್ ಆಗಿ ಬಂತು, ಇತ್ತು, ಹೊರಟೋಗುತ್ತೆ. ವೆರಸ್ ಎಕ್ಸಿಸ್ಟೆನ್ಸ್ ಇಸ್ ಆಲ್ವೇಸ್ ಪ್ರೆಸೆಂಟ್ ಅಲ್ವಾ? ಸೊ ಇದನ್ನು ಎಲ್ಲ ನಮ್ಗೆ ಉಪನಿಷತ್ನಲ್ಲಿ ಹೇಳಿದ್ದಾರೆ. ಪರ್ಟಿಕ್ಯುಲರ್ಲಿ ಚಾಂದೋಗ್ಯ ಉಪನಿಷತ್ತಲ್ಲಿ ಮೊದಲಿಂದಾನು ಸತ್ತಿತ್ತು. ಆಮೇಲೆ ಅದು ಒಂದು ಏಕಮ್. ಅದಕ್ಕೆ ಯಾಕಂದರೆ ಅದಕ್ಕೆ ಭಾಗ ಇಲ್ಲ, ಅದರ ಪ್ರಾಪರ್ಟಿ ಇಲ್ಲ, ಅದಕ್ಕೆ ಅದು ಎಲ್ಲ ಕಡೆ ಹರಡ್ಕೊಡ್ರೆ ಅದು ಒಂದೇ ಒಂದು ವಸ್ತುನೇ ಇರೋದು. ಸೊ ಇಟ್ಸ್ ಅನ್ ಇಂಡಿವಿಸಿಬಲ್ ಹೋಲ್ ಅಂತಾರೆ ಎಕ್ಸಿಸ್ಟೆನ್ಸು. ಆಲ್ ಪರ್ವೇಸಿವ್, ಇಟ್ ಈಸ್ ಇಂಡಿವಿಸಿಬಲ್, ಆಲ್ ಸಪೋರ್ಟಿಂಗ್, ಆ್ಯಂಡ್ ಇಟ್ ಈಸ್ ಅಗೇನ್ ವಿತ್ ಆಲ್ ದಟ್ ಇಟ್ ಈಸ್ ರಿಲೇಷನ್ಲೆಸ್. ಇಷ್ಟಾದರೂ ಕೂಡ ಅದು ಯಾವುದಕ್ಕೂ ಬಂಧನ ಇಲ್ಲ ಅದಕ್ಕೆ ಅಲ್ವಾ? ಸೊ ಇದನ್ನೆಲ್ಲ ಈ ಉಪನಿಷತ್ಗಳು ಪರ್ಟಿಕ್ಯುಲರ್ಲಿ ಚಾಂದೋಗ್ಯ ಉಪನಿಷತ್ತಲ್ಲಿ ತುಂಬ ಹೇಳಿದ್ದಾರೆ ಇದ್ರ ಬಗ್ಗೆ. ಸೊ ಈ ವರ್ಡ್ಸನ್ನು ನಾವು ಇಟ್ಕೊಂಡು ಆ ಎಕ್ಸಿಸ್ಟೆನ್ಸ್ ಮೇಲೆ ಅದು ಹೇಳಿದ್ಮೇಲೆ ನಾನು ಹೋದ್ಸಲ ಕೂಡ ಹೇಳಿದ್ದೆ, ಇಲ್ಲಿ ಈ ಇದೆಲ್ಲ ಫಸ್ಟು ಸಾಕ್ಷಿ, ಈ ಸತ್ತು ಇದೆಲ್ಲ ತಿಳ್ಕೊಂಡ್ಮೇಲೆ ನಾನು ಸಾಕ್ಷಿ, ನಾನು ಐ ಆಮ್ ದ್ಯಾಟ್, ಐ ಆಮ್ ಸಾಕ್ಷಿ, ಐ ಆಮ್ ಎಕ್ಸಿಸ್ಟೆನ್ಸ್. ಇವಾಗ ಇವ್ರು ಯಶ್ಮಿತಾ ಹೇಳಿದಾಗ ಅದನ್ನು ಹೇಳ್ಕೋಬೇಕು ನಾವು. ಸೊ ದಟ್ ಇಟ್ ಶುಡ್ ಬಿಕಮ್ ನಾಟ್ ಓನ್ಲಿ ಟು ದ ಆಬ್ಜೆಕ್ಟ್ಸ್ ಔಟ್ಸೈಡ್, ಐ ಆಮ್ ಆಲ್ಸೋ ಒನ್ ಆಫ್ ದ ಆಬ್ಜೆಕ್ಟ್ಸ್ ಇನ್ ದಿಸ್ ಅಲ್ವಾ? ಆಸ್ ಅ ಬಾಡಿ ಆ್ಯಂಡ್ ಮೈಂಡ್ ಐ ಆಮ್ ಆಲ್ಸೋ ಅನ್ ಆಬ್ಜೆಕ್ಟ್. So therefore, but the Chaitanya in me is of course different. So ನಾನು ಅದು I am also part of the existence. So I am existence ಅಂತ ಕೂಡ ನಾನು ಸತ್ತು ಅಂತ ಹೇಳ್ಕೊಳ್ತಾ ಹೋಗ್ಬೇಕು. ಆವಾಗಲೇ ಅದು ನಮಗೆ ಪೂರ್ತಿ ನಮ್ಮ ಇಟ್ ಬಿಕಮ್ಸ್ ದೆನ್ ದ ಮೆಡಿಟೇಷನ್ ಬಿಕಮ್ಸ್ ಸಕ್ಸಸ್ಫುಲ್. ಅದರ್ವೈಸ್ ಸುಮ್ಮನೆ ಅದ್ರ ಬಗ್ಗೆ ಹೇಳ್ಕೊಂಡು ನಾವು ವಿವರಣೆ ಮಾಡ್ತಾ ಹೋದ್ರೆ ಪ್ರಯೋಜನ. ಅದನ್ನು ನಾನು ಅನುಭವ ಮಾಡಿಸ್ಕೊಳ್ಳೋಕ್ಕೆ ನಾನದು ಅಂತ ನಾನು ಹೇಳ್ಕೊಳ್ತಾ ಹೋಗಬೇಕು. ಸೊ ದೆನ್ ಇಟ್ ಬಿಕಮ್ಸ್ ಶಬ್ದಾನುವಿತ್ ಇದು ಸಮಾಧಿ ಆಗುತ್ತೆ, ಬಹಿರ್ ಸಮಾಧಿ ಆಗುತ್ತೆ. ಸೊ ಮೇನ್ ಆಗಿ ಇಲ್ಲಿ ಡಿಫ್ರೆನ್ಸಸ್ ಎರಡರದ್ದು ಗೊತ್ತಾಗುತ್ತೆ. ಅವಾಗ ಅಲ್ಲಿ ಚೈತನ್ಯ, ಇಲ್ಲಿ ಎಕ್ಸಿಸ್ಟೆನ್ಸು, ಎರಡು ಒಂದೇ, ಎರಡು ಚೈತನ್ಯನೂ ಒಂದೇ ಏಕಂ. ಅದ್ರಲ್ಲಿ ಒಂದೇ, ಅದ್ರಲ್ಲಿ ಅದಕ್ಕೆ ಭಾಗಗಳಿಲ್ಲ, ಅದು ಪ್ರಾಡಕ್ಟ್ ಅಲ್ಲ, ಅದು ಯಾವುದು ಅವಿಚ್ಛಿನ್ನ ಅಂತ, ಅದನ್ನು ಇಂಡಿವಿಸಿಬಲ್ ಓನ್ಲಿ ಒನ್. ಚೈತನ್ಯನೂ ಅಷ್ಟೇ, ಎಕ್ಸಿಸ್ಟೆನ್ಸು. ಹಾಗಾದರೆ ಒಂದು ಡೌಟ್ ಬರ್ತದೆ, ಮತ್ತೆ ನಾವು ಅಂದ್ಕೊಂಡ್ರೆ ಒಳಗಿರೋ ಚೈತನ್ಯ ಈ ಹೊರಗಿಂದ ನೋಡ್ತಾರೆ ಸತ್ತು ಇದು ಬೇರೆನಾ ಅಂತ. ಇದು ಬೇರೆ, ಎರಡೂ ಒಂದೇ, ಏನೋ ಎರಡೂ ಒಂದೇ. ಸೊ ಅದಕ್ಕೆ ಸಚ್ಚಿತ್ತ ಆನಂದ. ಸೊ ಅದೇ ಬ್ರಹ್ಮ. ಅದನ್ನು ಹೇಳಿಗೆ ನೀನು ಚೈತನ್ಯ ಅಂದಾಗ ನಾನು ಆತ್ಮ ಅಂದ್ಕೊಳ್ತೀವಿ, ನಾನು ಎಕ್ಸಿಸ್ಟೆನ್ಸ್ ಆಗಿ ಬ್ರಹ್ಮ ಅಂದ್ಕೊಳ್ಳಿ. ಸೊ ಈ ಬ್ರಹ್ಮನು ಪರಬ್ರಹ್ಮನು ಆಮೇಲೆ ಆತ್ಮನು ಬೇರೆನೇ ಇಲ್ಲ, ಎರಡೂ ಒಂದೇ. ಏನೋ ಓನ್ಲಿ ಥಿಂಗ್ ಇಸ್ ನಿನ್ನ ಅನುಭವ, ಅದು ಒಳಗೆ ಅನುಭವಿಸೋದ್ರಿಂದ ನೀನು ಚೈತನ್ಯ ಅನುಭವಿಸ್ತೀವಿ, ಇದು ಹೊರಗೆ ಅನುಭವಿಸೋದ್ರಿಂದ ಇದನ್ನು ಸತ್ತಾಗಿ ಅನುಭವಿಸ್ತೀವಿ. ಆದರೆ ಸತ್ತಿರೋ ಕಡೆ ಚೈತನ್ಯ ಇರುತ್ತೆ, ನಮ್ಗೆ ಅದು ಗೊತ್ತಾಗಲ್ಲ, ಗೋಚರವಾಗಲ್ಲ. ಆಮೇಲೆ ಹಾಗೆ ಚೈತನ್ಯ ಇರೋ ಕಡೆನೂ ಸತ್ತಿರುತ್ತೆ, ಬಟ್ ನಮಗೆ ಅದು ಚೈತನ್ಯ ಜಾಸ್ತಿ ಗೋಚರ ಆಗುತ್ತೆ. ಸೊ ಅದಕ್ಕೋಸ್ಕರ ನಾವು ಅವರ್ ಫೋಕಸ್ ಆನ್ ಸತ್ ವಿಲ್ ಬಿಕಮ್ ಲೆಸ್ ದೆನ್. ಸೊ ನಾಟ್ ದಟ್ ಚೈತನ್ಯ ಇರೋ ಕಡೆ ಸತ್ತಿಲ್ಲ, ಸತ್ತಿರೋ ಕಡೆ ಚೈತನ್ಯ ಇರುತ್ತಲ್ಲ, ಎರಡು ಕಡೆ ಎರಡೂ ಇರುತ್ತೆ. ಓನ್ಲಿ ಥಿಂಗ್ ಇಸ್ ವೆನ್ ಯು ಆರ್ ಗೋಯಿಂಗ್ ಇಂಟರ್ನಲ್, ಯುವರ್ ಫೋಕಸ್, ದ ಚೈತನ್ಯ ಇಸ್ ಮೋರ್ ಪ್ರಾಮಿನೆಂಟ್, ಸೊ ವಿ ಫೋಕಸ್ ಆನ್ ಚೈತನ್ಯ. When you are seeing outside, existence is more prominent, so you focus on prominent. But ಪ್ರಪಂಚದ ಎಲ್ಲ ಕಡೆನೂ
ಚೈತನ್ಯ ಇರೋ ಕಡೆ ಎಕ್ಸಿಸ್ಟೆನ್ಸ್ ಇರತ್ತೆ, ಎಕ್ಸಿಸ್ಟೆನ್ಸ್ ಇರೋ ಕಡೆ ಚೈತನ್ಯ ಇದ್ದೇ ಇರತ್ತೆ. ಅದನ್ನು ನಾವು ತಿಳ್ಕೊಬೇಕಾಗಿದೆ ಇದರಲ್ಲಿ ಅಷ್ಟೇ. ಆಮೇಲೆ ಇನ್ನೂ ಏನಾದರೂ ಇದೆಯಾ? ನನಗೂ ಮುಂಚೆ ಇಂಟರ್ ಎಕ್ಸ್ಟರ್ನಲ್ ಅದು ಅಷ್ಟೊಂದು ಅರ್ಥ ಆಗ್ಲಿಲ್ಲ ಮೇಡಮ್, ಇವಾಗ ಸ್ವಲ್ಪ ಚೆನ್ನಾಗಿ ಅರ್ಥ ಆಗಿದೆ. ಇವಾಗ ಅದೇ ಇಂಟರ್ನಲ್ ಎಕ್ಸ್ಟರ್ನಲ್ ಎರಡು ಹೇಳ್ತಾ ಇದ್ದೆ, ಅಂತರ್ ಬಾಹ್ಯ. ಸಂಸಾರಕ್ಕೆ ನಾನ್ ಯಾರು ಅಂತ ಗೊತ್ತಿಲ್ಲ, ಇಂಟರ್ನಲ್ಲಿ ನಾನ್ ಶುದ್ಧ ಚೈತನ್ಯ ಅಂತ ಗೊತ್ತಿಲ್ಲ, ಇಗ್ನರೆನ್ಸ್, ಅವಿದ್ಯ. ಆಮೇಲೆ ಹೊರಗಡೆ, ಆಸ್ ಯಶ್ಮಿತಾ ರಿಮೈಂಡೆಡ್ ಯು, ವಿ ಥಿಂಕ್ ಆಲ್ ಹ್ಯಾಪಿನೆಸ್ ಇಸ್ ಇನ್ ಆಬ್ಜೆಕ್ಟ್ಸ್ ಅಂಡ್ ವಿ ಗೋ ಆಫ್ಟರ್ ಆಬ್ಜೆಕ್ಟ್ಸ್ ಇನ್ ದ ವರ್ಲ್ಡ್. But actually all the objects in the world are nothing but Brahman at the existence level. Alva? So what we are getting attracted by Nama Rupa and we are getting misled. But if you give up the Nama Rupa, what you see is Parabrahma. So ಆ Parabrahma ಹೊರಗೂ ಇದ್ದಾನೆ, ಒಳಗೂ ಇದ್ದಾನೆ, ನಲ್ಲೂ ಇದ್ದಾನೆ, ಎಲ್ಲ ಕಡೆನೂ ಅವನೇ ಇದ್ದಾನೆ. So why should we run after objects in the world? ಅಲ್ವಾ? ಈವನ್ ಇಫ್ ಯು ರನ್, ವಿ ನೋ ದೇ ಕಮ್ ಅಂಡ್ ಗೋ. ಇವತ್ತು ಸಿಕ್ತು, ಒಂದಷ್ಟು ದುಡ್ಡು ಸಿಕ್ತು, ದುಡ್ಡು ಖರ್ಚಾಗಿ ಖಾಲಿ ಆಗೋಕ್ಕೆ ಎಷ್ಟು ದಿವಸ ಆಗತ್ತೆ ಅಲ್ವಾ? ಬಟ್ seeing that it is coming, seeing that it is there, seeing that it is going, everything was witnessed by me, ಅಲ್ವಾ? It was there and I am aware. ಅಲ್ಲಿ ಎಕ್ಸಿಸ್ಟೆನ್ಸ್ ಬಂತು, ಚೈತನ್ಯನೂ ಬಂತು ಅಲ್ವಾ? ಅದಂತ. ಸೊ ಯಾವಾಗ್ಲೂ ಅವನ್ನ ನಿಕ್ಷೇಪನ ಅದನ್ನ ನೆನಪಿಟ್ಕೊಂಡು ಮಿಸ್ಲೇಜ್ ಅಂತ ಮನ್ನನ ಮಾಡ್ಕೋಬೇಕು ಯಾವಾಗ. ಅದಕ್ಕೆ ಆ ಎರಡು ಬಂಧನ ಬಿಡಿಸ್ಬೇಕಾದ್ರೆ ಸಂಸಾರದಿಂದ ಇದು ಬಹಿರ್ ಸಮಾಧಿಗಳು ನಮ್ಗೆ ಚೆನ್ನಾಗಿ ಅರ್ಥ ಆಗ್ಬೇಕಲ್ವಾ? ಎನಿಥಿಂಗ್ ಇದು ಬಾಹ್ಯ ಶಬ್ದಾನುವೇದ್ ರೂಪಾನುವೇದ್ ಯಾರಾದ್ರೂ ಆ್ಯಡ್ ಮಾಡ್ತೀರಾ? ಇಲ್ಲ ಯಾರಿಗಾದ್ರೂ ಏನಾದ್ರು ಡೌಟ್ ಇದ್ರೆ ಇವು ಯಾರಾದ್ರೂ ಕ್ಲಿಯರ್ ಮಾಡ್ಬೋದು ಅದನ್ನ. ಒಂದು ಡೌಟ್, ಇದು 6 ಹೇಳಿದಾರಲ್ವಾ, 3 ಮೂರ್ ಬಾಹ್ಯರು, ಅದು ಒಂದಾದ್ಮೇಲೆ ಒಂದು ವಿ ಹ್ಯಾವ್ ಟು ಡೂ ಫಸ್ಟ್ ಅಂತರ್ ಮಾಡ್ಕೊಂಡ್ಬಿಟ್ಟು. What happens is when you sit for samadhi, first of all you have to make up your mind that ನಾನು ಇಷ್ಟೆಲ್ಲ ತಿಳ್ಕೊಂಡಿದ್ದೇನೆ, ನನ್ನದಾಗಿಸ್ಕೋಬೇಕು, ಐ ಶುಡ್ ಇಂಟರ್ನಲೈಸ್ ಇಟ್, ಐ ಶುಡ್ ಅಪ್ಲೈ ಇನ್ ಮೈ ಲೈಫ್ ಅಂತ. ಅದಕ್ಕೆ ಐ ಹ್ಯಾವ್ ಟು ಇಂಟರ್ನಲೈಸ್. ಅದಕ್ಕೆ ನಾನೊಂದು ಟೈಮು ಪ್ಲೇಸು ಕೊಟ್ಟು ಕೂತ್ಕೋಬೇಕು. ದಟ್ ಈಸ್ ಮೆಡಿಟೇಷನ್, ಧ್ಯಾನ. ಹೌ ಡು ಯು ಸ್ಟಾರ್ಟ್ ದ ಮೆಡಿಟೇಷನ್? ಯು ಸ್ಟಾರ್ಟ್ ವಿತ್ ರೂಪಾನುವಿತ್, ಓಕೆ, ಇಂಟರ್ನಲ್ ಸಮಾಧಿ. ದೆನ್ ಯಾಕಂದ್ರೆ ಜನರಲಿ ವಾಟ್ ಹ್ಯಾಪನ್ಸ್, ಇಂಟರ್ನಲ್ ಸಮಾಧಿ ಇಸ್ ಈಸಿಯರ್ ಬಿಕಾಸ್ ಕಣ್ಣು ಮುಚ್ಚಿರೋದ್ರಿಂದ ನಿಮ್ಗೆ ಡಿಸ್ಟ್ರಾಕ್ಷನ್ಸ್ ಆರ್ ಲೆಸ್. ಬಾಹ್ಯ ಸಮಾಧಿ is more difficult because when you start looking at it, your eyes will go here, there, and distractions are more. Alva? So, but anyway, you can do that also. Like, for example, when you go to a place of pilgrimage or place of ಒಂದು ದೊಡ್ಡ ಸಾಗರ ನೋಡುವಾಗ, ಸಮುದ್ರ ಹೋಗುವಾಗ, ಅಲ್ಲಿ ಏನಿಲ್ಲ ಅಲ್ಲ, ಅದನ್ನ ನೋಡ್ತಾನೆ ಒಂದು ಸಮಾಧಿ ಆಗ್ಬಿಡುತ್ತೆ, ಕಣ್ ಬಿಟ್ಕೊಂಡು ನೋಡ್ತಾನೆ ಅಲ್ವಾ? ಸೊ ಅದರಲ್ಲೂ ಅದೆಲ್ಲ ದಟ್ ಬಿಕಮ್ಸ್ ಬಾಹ್ಯ ಸಮಾಧಿ ಓನ್ಲಿ. ಸೊ ದೇರ್ ಫೋರ್ ಬೋತ್ ಆರ್ ಪಾಸಿಬಲ್, ಬಟ್ ಇಂಟರ್ನಲ್ ಈಸ್ ಕಂಪ್ಯಾರಿಟಿವ್ಲಿ ಈಸಿಯರ್. ದೆನ್ ಹೌ ಡು ಯು ಸ್ಟಾರ್ಟ್? ವೆನ್ ಯು ಸ್ಟಾರ್ಟ್, ಸಮ್ ಥಾಟ್ ಕಮ್ಸ್ ಟು ಯು. ಇವಾಗ ಥಾಟ್, ನಾನು ಯಾತಕ್ಕೆ ಕೂತ್ಕೊಂಡಿದ್ದೀನಿ, ನಾನು ಇದು ಧ್ಯಾನ ಮಾಡೋಕ್ಕೆ, ಈ ಥಾಟ್ ಬರ್ತದೆ. ಇವಾಗ ಈ ಥಾಟ್ ಏನು, ಇದೊಂದು ಯು ಸ್ಟಾರ್ಟ್. ನೋಡಿದಾಗ the thought was jada, this is ಯಾವಾಗಲೂ ಇದೆ, it is there ಅಲ್ವಾ? It is alive all the time.
ಆಮೇಲೆ ದಟ್ ಹ್ಯಾಸ್ ಗಾಟ್ ಅ ಬಿಗಿನಿಂಗ್, ದಿಸ್ ಹ್ಯಾಸ್ ಗಾಟ್ ನೋ ಬಿಗಿನಿಂಗ್, ದಟ್ ಹ್ಯಾಸ್ ಗಾಟ್ ಅನ್ ಎಂಡ್, ದಿಸ್ ಹ್ಯಾಸ್ ಗಾಟ್. ಹೀಗೆ ಮಾಡ್ತಾ ಮಾಡ್ತಾ ನೀವು ಆ ಸಾಕ್ಷಿನು ಪ್ರಾಪರ್ಟೀಸ್ ಮೇಲೆ ಜಾಸ್ತಿ ಎಂಫಸೈಸ್ ಮಾಡ್ತಾ ಮಾಡ್ತಾ ಆ ಸಾಕ್ಷಿ ಬಗ್ಗೆನೇ ಯೋಚನೆ ಮಾಡ್ತಾ ಇದ್ರೆ ನಿಮಗೇ ಗೊತ್ತಿಲ್ಲದೆ, ಹೇಗೆ ನೀವು ಏನೋ ಯೋಚನೆ ಮಾಡ್ತಾ ನಿಮಗೇ ಗೊತ್ತಿಲ್ಲದೆ ನೀವು ನಿದ್ದೆ. ಡಸ್ ಎನಿಬಡಿ ನೋ ವೆನ್ ಎಕ್ಸಾಕ್ಟ್ಲಿ ಯು ಆರ್ ಸ್ಲೀಪಿಂಗ್? ನನ್ ಆಫ್ ಅಸ್ ನೋ. ನಿದ್ದೆ ಮಾಡಬೇಕು ಅಂತ ಹೋಗ್ತೀವಿ, ಅದು ಯಾವಾಗ ಸಡನ್ ಆಗಿ ನಾವು ಯೋಚನೆ ಮಾಡಿದ್ರೆ ಆ ಯೋಚನೆ ಹೋಗಿ ನಿದ್ದೆ ಬರುತ್ತೆ, ನಮ್ಗೆ ಯಾರಿಗೂ ಗೊತ್ತಾಗಲ್ಲ ಅಲ್ವಾ? ದಟ್ ಮೂಮೆಂಟ್ ನೋಬಡಿ ಈಸ್ ಏಬಲ್ ಟು ಡಿಫೈನ್ ಅಲ್ವಾ? ಹಾಗೆ ನೀವು ಯೋಚನೆ ಮಾಡ್ತಾ ಮಾಡ್ತಾ ಸಡನ್ಲಿ ವಾಟ್ ಹ್ಯಾಪನ್ಸ್ ಇಸ್ ದಟ್ ಥಾಟ್ ಗೋಸ್ ಇನ್ ಸಬ್ಕಾನ್ಶಿಯಸ್ ಅಂಡ್ ಯುವರ್ ಮೈಂಡ್ ಬಿಕಮ್ಸ್ ಬ್ಲ್ಯಾಂಕ್. So it is like a sleep state. Enjoy that sleep state. Okay? There is no question of enjoyment. It happens. ನಿದ್ದೆ ಬಂದಾಗ there is no question of you enjoy the sleep. ನಿದ್ದೆ ಬಂದಾಗ ನಿದ್ದೆ ಆಗತ್ತೆ, ಆಗ ಇದು ಆಗತ್ತೆ. Then suddenly you wake up from sleep for whatever reasons. ಹಾಗೆ ಇದರಲ್ಲೂ suddenly you wake up. Then you suddenly wake up. ಓ, ನಾನು ಯಾಕೆ ಸಡನ್ ಆಗಿ ನಿದ್ದೆ ಆದಂಗೆ ಆಯಿತು? ಓ, ನಾನು ಸಾಕ್ಷಿ ಬಗ್ಗೆ ಯೋಚನೆ ಮಾಡ್ತಾ ಇದ್ದೆ. Then I went black. So that means you went into ನಿರ್ವಿಕಲ್ಪ ಸಮಾಧಿ ಅನ್ನೋದು ನಿಮ್ಗೆ ಎದ್ದ ಮೇಲೆ ಗೊತ್ತಾಗುತ್ತೆ. ಬಟ್ ನಿರ್ವಿಕಲ್ಪ ಸಮಾಧಿ ಯು ಮೇಕ್ ನೋ ಎಫರ್ಟ್. ಯು ಕೀಪ್ ಆನ್ ಥಿಂಕಿಂಗ್ ಆಫ್ ಶಬ್ದಾನುವಿತ್ ಶಬ್ದ, ಅದ್ರ ಬಗ್ಗೆನೇ ನೀವು ಫೋಕಸ್ ಮಾಡ್ತಾ ಇದ್ರೆ ಆಟೋಮ್ಯಾಟಿಕ್ಲಿ ನಿರ್ವಿಕಲ್ಪ ಸಮಾಧಿ ಆಗ್ಬಿಡುತ್ತೆ. ಹೇಗೆ ನೀವು ಯೋಚನೆ ಮಾಡ್ತಾ ಮಾಡ್ತಾ ನಿದ್ದೆ ಬಂದ್ಬಿಡುತ್ತೋ, ಈ ಸಾಕ್ಷಿ ಬಗ್ಗೆ ಯೋಚನೆ ಮಾಡ್ತಾ 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 ಮೈಂಡ್ ಯು ಗೆಟ್ ಇನ್ ಟು ನಿರ್ವಿಕಲ್ಪ ಸ್ಲೀಪ್ ಲೈಕ್ ಸ್ಟೇಟ್. ಅಂಡ್ ಸಡನ್ ಯು ಕಮ್ ಔಟ್ ಆಫ್ ಇಟ್ ಆಲ್ಸೋ. ಹೇಗೆ ನಿದ್ದೆಯಿಂದ ಹೇಗೆ ಬರ್ತೀವೋ ನಿರ್ವಿಕಲ್ಪ ಸಮಾಧಿಯಿಂದನೂ ನೀವು ಬರ್ತೀವಿ. ಆವಾಗ ನಿದ್ದೆಯಿಂದ ಇದ್ದಾಗ ನಾನು ಏನು ಯೋಚನೆ ಮಾಡ್ತಾ ಸಡನ್ನಾಗಿ ನನಗೆ ನಿದ್ದೆ ಬಂದ್ಬಿಡ್ತು, ನಿದ್ದೆಯಲ್ಲಿ ಏನೂ ಗೊತ್ತಾಗಲಿಲ್ಲ ಅಂತೀವಿ. ಹಾಗೆ ನಿರ್ವಿಕಲ್ಪ ಸಮಾಧಿಯಿಂದ ಬಂದಾಗ ನಾನು ಸಾಕ್ಷಿ ಬಗ್ಗೆ ಯೋಚನೆ ಮಾಡ್ತಾ ಇದ್ದೆ, ಸಡನ್ನಾಗಿ ನನಗೆ ಏನಾಯಿತೋ ಗೊತ್ತಿಲ್ಲ, ಎಲ್ಲ ತಿಂಗ್ಳ, ಸೊ ನೌ ಐ ಆಮ್ ಅವೇಕ್. So that awareness is Nirvikalpa Samadhi. So your effort is on Rupa and Shabda. ಅದನ್ನ ಮಾಡ್ತಾ ಮಾಡ್ತಾ ನಿರ್ವಿಕಲ್ಪ happens on its own. ಬಟ್ ಆ ನಿರ್ವಿಕಲ್ಪ ಆಗ್ಬೇಕಾದ್ರೆ ನೀವು ತುಂಬಾ ಶಬ್ದಾನ್ವಿತ್ ಮಾಡ್ತಾ ಇರಬೇಕು. ಪ್ರಾಕ್ಟೀಸ್ ಪ್ರಾಕ್ಟೀಸ್ ಪ್ರಾಕ್ಟೀಸ್. ಆಮೇಲೆ ತುಂಬಾ ಡಿಸ್ಟರ್ಬೆನ್ಸಸ್ ಒಂದೊಂದ್ಸಲ ಆಗತ್ತೆ ಗುರುಜಿ ಹೇಳಿಗೆ. ಸೊ ಅಗೇನ್ ಗೋ ಬ್ಯಾಕ್ ಟು ರೂಪಾನುವಿತ್ ಶಬ್ದಾನುವಿತ್. ನಿರ್ವಿಕಲ್ಪಕ್ಕೆ ಹೋಗ್ತಾ ಇಲ್ಲ, ತಿರ್ಗಾ ಗೋತು ರೂಪಾನುವಿತ್ ಶಬ್ದಾನ್ವಿತ್ ಮಾಡ್ತಾ ಮಾಡ್ತಾ ಇದಾಗುತ್ತೆ. ಇವಾಗ ನಿದ್ದೆನೇನಾಗುತ್ತೆ, ಏನೋ ಯೋಚನೆ ಮಾಡ್ತೀವಿ, ನಿದ್ದೆ ಬರಲಿಲ್ಲ, ಸರಿ ಏನೋ ಬೇರೆ ಇನ್ನೇನೋ ಯೋಚನೆ ಬರುತ್ತೆ, ಅದನ್ನ ಅದ್ರ ಬಗ್ಗೆ ಯೋಚನೆ ಮಾಡ್ತಾ ಇರ್ತೀವಿ ತಿರ್ಗಾ. ಸೊ ಸಮಟೈಮ್ಸ್ ಆಸ್ ದ ಥಾಟ್ ಶಿಫ್ಟ್ಸ್ ಸಡನ್ಲಿ ಫಾರ್ ಒನ್ ಪರ್ಟಿಕ್ಯುಲರ್ ಥಾಟ್ ನಿದ್ದೆ ಬಂದ್ಬಿಡುತ್ತೆ ಅಲ್ವಾ? ಯು ಅಂಡರ್ಸ್ಟ್ಯಾಂಡ್? ಅದೇ ತರ ಯು ಹ್ಯಾವ್ ಟು ಕೀಪ್ ಆನ್ ಟ್ರೈಯಿಂಗ್. ನಿದ್ದೆ ಬರ್ತವಾಗ ನಾವು ಏನೇನೆಲ್ಲ ಎಫರ್ಟ್ ಆಗ್ತೀವಿ ನಿದ್ದೆ ಮಾಡೋಕ್ಕೆ, ಹಾಗೆ ಇಲ್ಲಿ ನಿರ್ವಿಕಲ್ಪ ಸಮಾಧಿ ಮಾಡೋಕ್ಕೆ ರೂಪಾನುವಿತ್ ಶಬ್ದಾನುವಿತ್ ಪ್ರಾಕ್ಟೀಸ್ ಮಾಡ್ತಾ ಹೋಗಬೇಕು ಅಗೇನ್ ಅಂಡ್ ಅಗೇನ್.